ರಾಜಣ್ಣ ಮಾತ್ರ ಅಲ್ಲ, ರಾಜಣ್ಣ ಮಗನ ವಿರುದ್ಧ ಕೂಡ ಇದೇ ರೀತಿಯಾದಂತಹ ಒಂದು ಹನಿ ಟ್ರ್ಯಾಪ್ ನಡೆದಿದೆ ಅನ್ನುವಂತಹ ವಿಚಾರವನ್ನ ಹೇಳಿದ್ದಾರೆ. ರಾಜಣ್ಣ ಮಾತ್ರ ಅಲ್ಲದೆ ರಾಜಣ್ಣ ಪುತ್ರನಿಗೂ ಹನಿ ಟ್ರ್ಯಾಪ್ ನ ಪ್ರಯತ್ನ ಅಂದ್ರೆ ಅಲ್ಲಿ ಯತ್ನವನ್ನ ಮಾಡಲಾಗಿದೆ. ನನ್ನ ವಿರುದ್ಧ ಹನಿ ಟ್ರ್ಯಾಪ್ ನಡೆದಿದೆ ಅಂತ ಹೇಳಿದ್ದಾರೆ ರಾಜಣ್ಣ ಮಗ. ವಿಡಿಯೋ ಕಾಲ್ಗಳು ಬರ್ತಿವೆ, ಮೆಸೇಜ್ ಬರ್ತಿವೆ. ಮಾತಾಡ್ತೀನಿ ಸರ್. ಸದನದಲ್ಲಿ ತಮ್ಮ ತಂದೆಯವರು ನನ್ನ ಮೇಲೆ ಹನಿ ಟ್ರ್ಯಾಪ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ರ ಬಗ್ಗೆ ದಾಖಲೆಗಳಿದ್ದಾವೆ. ಇದ್ರ ಬಗ್ಗೆ ಗೃಹ ಸಚಿವರಿಗೆ ದೂರು ಕೊಡ್ತೀನಿ, ಸೂಕ್ತ ತನಿಖೆ ನಡೆಸಬೇಕು ಅಂತ ಸದನದಲ್ಲೇ ಒತ್ತಾಯ ಮಾಡಿದ್ದಾರೆ ಸರ್. ಇವತ್ತು ಮಾತಾಡಿದಾರೆ ಈಗ ಸರ್. ಹೌದಾ? ನೋಡಿ, ಈಗ ಅವ್ರು ಏನ್ ಮಾತಾಡಿದ್ದಾರೆ, ಈ ಸದನದಲ್ಲಿ ಹನಿ ಟ್ರ್ಯಾಪ್ ವಿಚಾರ ಬಹಳ ದಿನದಿಂದ ನಡೀತಾ ಇದೆ. ಬರೀ ರಾಜಣ್ಣವನ ಮೇಲೆ ಅಂತ ಅಲ್ಲ, ಕಳೆದ 6 ತಿಂಗಳಿಂದ ನನ್ನ ಮೇಲೂ ನಡೀತಾ ಇದೆ. ಸೊ ಅದರಿಂದ ಇದು ವಿರೋಧ ಪಕ್ಷದವ್ರು ಮಾಡ್ತಾರೋ ನಮ್ಮ ಪಕ್ಷದವರೇ ಮಾಡ್ತಾರೆ ಅನ್ನೋ ಅಂಥದ್ದು ಮಾತಲ್ಲ. ಬಟ್ ಆದರೆ ಇದು ಸಹಜವಾಗಿ ಇದು ಯಾರು ಮಾಡ್ತಾ ಇದ್ದಾರೆ, ಸೊ ಅದು ಈಗ ಸದನದಲ್ಲಿ ತನಿಖೆ ಮಾಡೋದಕ್ಕೆ ಒತ್ತಾಯ ಮಾಡಿರ್ಬೋದು ಅಂತ ಅನ್ಕೊಂತೀನಿ. ಸೊ ಅದಕ್ಕೆ ತನಿಖೆ ಮಾಡಬೇಕು. ಅಂದರೆ ಇದು ಒಳ್ಳೆಯ ಬೆಳವಣಿಗೆ ಇಲ್ಲ, ರಾಜಕಾರಣಿಗಳಲ್ಲಿ ಯಾರೇ ಇದ್ದಿದ್ರು ಒಂದು ಒಳ್ಳೆ ಬೆಳವಣಿಗೆ ಇಲ್ಲ. ಸೊ ಅದರಿಂದ ತನಿಖೆ ಆಗಬೇಕು ಅಂತ ನಾನು ಒತ್ತಾಯನ ಮಾಡ್ತೇನೆ. ಸರ್, ಈಗ ನಿಮ್ಮನ್ನು ಹನಿ ಟ್ರ್ಯಾಪ್ಗೆ ಸಿಲುಕಿಸಬೇಕು ಅಂತ ಹೇಳಿದೀರಾ, ಸಿಲುಕಿಸೋ ಪ್ರಯತ್ನ ನಡೆದಿದೆ ಅಂತ. ಯಾರು ಸರ್? ಯಾರು ತುಮಕೂರಿನಲ್ಲಿ ನಡೆದಿದ್ಯಾ ಅಥವಾ ಬೆಂಗಳೂರಲ್ಲ? ತಮ್ಮ ಪಕ್ಷದರ ಏನಿದೆ ಸರ್ ಮಾಹಿತಿ? ಯಾರು ಮಾಡ್ತಾ ಇದ್ದಾರೆ ಅನ್ನೋದು ಬೇಕು. ಸೊ ನಮ್ಮ ಪಕ್ಷದವರು ಅಂತ ನಾನು ಹೇಳೋದಕ್ಕೆ ಹೋಗೋದಿಲ್ಲ. ಬಟ್ ರಾಜಕಾರಣಿಗಳಲ್ಲಿ ಇದು ಮಾಡ್ತಾ ಇರೋವಂಥದ್ದು ಬಹಳ ತಪ್ಪದು. ಸೊ ಅದನ್ನು ತನಿಖೆ ಆಗಲಿ ಅಂತ ನಾನು ಕೇಳ್ತೀನಿ. ಎಷ್ಟು ತಿಂಗಳಿಂದ ಈ ರೀತಿ ಪ್ರಯತ್ನ ನಡೀತಾ ಇದೆ ಸರ್? ಬರ್ತಾನೆ ಆಯ್ತಪ್ಪ, ಫೋನ್ ಕಾಲ್ಗಳು ಬರ್ತಾನೆ ಇವೆ. ಅಲ್ಲ ಸರ್, ಯಾವ ರೀತಿ ಹನಿ ಟ್ರ್ಯಾಪ್ ಪ್ರಯತ್ನ ನಡೆದಿದೆ ಅಂತ? ವಿಡಿಯೋ ಕಾಲ್ ಬರ್ತವೆ, ಫೋನ್ ಕಾಲ್ ಬರ್ತವೆ, ಮೆಸೇಜಸ್ ಬರ್ತವೆ. ಸೊ ನೋಡೋಣ, ತನಿಖೆ ಮಾಡೋಣ. ಸರ್, ಈ ಒಂದು ವಿಚಾರವಾಗಿ ತಾವು ಈಗ ಪರಿಷತ್ನಲ್ಲಿ ಏನಾದ್ರು ಧ್ವನಿ ಎತ್ತುತ್ತೀರಾ? ಯಾಕಂದ್ರೆ ತಮ್ಮ ತಂದೆಯವರು ಲಿಖಿತವಾಗಿ ದೂರು ಕೊಡ್ತೀನಿ ಅಂತ, ಗೃಹ ಸಚಿವರಿಗೆ ದೂರು ಕೊಡ್ತೀನಿ ಅಂತ ಸದನದಲ್ಲೇ ಒತ್ತಾಯ ಮಾಡಿದ್ದಾರೆ. ಈಗ ಪರಿಷತ್ನಲ್ಲಿ ತಾವು ಸಭಾಪತಿಯವ್ರ ಮೊರೆ ಹೋಗ್ತೀರಾ? ನೋಡೋಣ, ನಾನು ಮಾತಾಡ್ತೀನಿ, ಗೃಹ ಸಚಿವರ ಹತ್ರ ಮಾತಾಡಿ ಸೊ ಮುಖ್ಯಮಂತ್ರಿಗಳ ಹತ್ರ ಗಮನಕ್ಕೆ ತರ್ತೀನಿ. ಈ ಸಂಬಂಧವಾಗಿ ಏನಾದ್ರು ಪೊಲೀಸ್ನವ್ರಿಗೆ ಏನಾದ್ರು ಖಾಸಗಿ ದೂರ ಏನಾದ್ರು ಸಲ್ಲಿಸ್ತೀರಾ ಏನು ಅಂತ? ನೋಡೋಣ, ಈಗ ಸಹಕಾರ ಸಚಿವರು ತಂದವರು ಅವರು ಇದ್ರ ಬಗ್ಗೆ ಸದನದಲ್ಲಿ ಮಾತಾಡೋದ್ರಿಂದ ನಾನು ಅವ್ರನ್ನ ಮಾತಾಡ್ಕೊಂಡು ಏನ್ ಮುಂದದ್ದು ಕಾನೂನು ರೀತಿ ಇದಕ್ಕೆ ಮಾಡಬೇಕು ಅದನ್ನ ವ್ಯವಸ್ಥೆ ಮಾಡಿ. ಸರ್, ಈಗ ಕೊನೆಯದಾಗಿ ಸರ್, ಸ್ವಪಕ್ಷೀಯರೇ ಈ ರೀತಿ ಮಾಡಿದ್ದಾರೆ ಅನ್ನುವಂತ ನಿಟ್ಟಲ್ಲಿ ಚರ್ಚೆ ಆಗ್ತಾ ಇದೆ. ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯನವ್ರ ಪರವಾಗಿ ಬ್ಯಾಟ್ ಬೀಸ್ತಾ ಇರೋ ತಮ್ಮ ತಂದೆಯವರು ಇತ್ತೀಚೆಗೆ ಸೈಲೆಂಟ್ ಆದ್ರು. ಈ ನಿಟ್ಟಿನಲ್ಲಿ ಇಂಥದ್ದೊಂದು ಚರ್ಚೆ ನಡೀತಾ. ಸೈಲೆಂಟ್ ಏನಾಗಿಲ್ವಲ್ಲ, ಸೈಲೆಂಟ್ ಎಲ್ಲ ಆಗಿದೆ. ಸ್ವಪಕ್ಷೀಯರಲ್ಲ ಅಂತ ನೋಡೋಣ, ತನಿಖೆ ಆಗಲಿ ಅದು. ಸೊ ಇದಿಷ್ಟು ಸಹಕಾರ ಸಚಿವರಾದಂತ KN ರಾಜಣ್ಣನವರ ಪುತ್ರ MLC ರಾಜೇಂದ್ರ ಅವರು ಕೂಡ ನನ್ನ ಮೇಲೂ ಕೂಡ, ನನ್ನ ವಿರುದ್ಧವೂ ಕೂಡ ಹನಿ ಟ್ರ್ಯಾಪ್ ಪ್ರಯತ್ನ ನಡೆದಿದೆ ಅನ್ನುವಂತ ಒಂದು ಸ್ಫೋಟಕ ಮಾಹಿತಿಯನ್ನ ನ್ಯೂಸ್ 18 ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಹಂಚಿಕೊಂಡಿದ್ದಾರೆ. ಇದಿಷ್ಟು ಏನೋ MLC ಆಗಿರ್ತಕ್ಕಂಥ ರಾಜೇಂದ್ರ ಅವರ ಸ್ಪಷ್ಟ ನುಡಿಗಳು. ಕ್ಯಾಮ್ರಾಮನ್ ಶಿವಪ್ಪ ಜೊತೆ ಹೆಬ್ಬಾಕ ತಿಮ್ಮೇಗೌಡ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಎಸ್, ಈಗಾಗಲೇ KN ರಾಜಣ್ಣ ಅವರು ಹೇಳ್ತಾ ಇದ್ರು ಎಷ್ಟು ಜನರಿಗೆ ಈ ರೀತಿಯಂತಹ ಒಂದು ಪ್ರಯತ್ನ ಆಗಿದೆ ಅನ್ನುವಂಥದ್ದು. ಅದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಕೋಲಾಹಲವೇ ನಡೆದು ಹೋಯಿತು ಸದನದಲ್ಲಿ. ಇದೇ ಸಂಬಂಧಪಟ್ಟ ಹಾಗೆ ಯಾವ ರೀತಿಯಾಗಿ ತನಿಖೆಯನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಒತ್ತಾಯವನ್ನ ಮಾಡ್ತಿದ್ದಾರೆ. ಆದ್ರೆ ಉನ್ನತ ಮಟ್ಟದ ತನಿಖೆಗೆ ಆದೇಶವನ್ನ ಮಾಡಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಏನ್ ಹೇಳಿದ್ದಾರೆ ಸದನದಲ್ಲಿ ಅನ್ನೋದನ್ನ ಒಂದ್ಸಲ ನೋಡೋಣ. ಸದನದ ಮರ್ಯಾದೆಯನ್ನು ಕಾಪಾಡಬೇಕಾದ್ರೆ, ಸದಸ್ಯರ ಮರ್ಯಾದೆಯನ್ನು ಕಾಪಾಡಬೇಕಾದ್ರೆ ಬಹುಶಃ ಇದಕ್ಕೆಲ್ಲೋ ಒಂದು ಕಡೆ ಇತಿಶ್ರೀ ಆಗಬೇಕು. ಇಲ್ಲದೆ ಹೋದ್ರೆ, ಇದನ್ನು ಹೀಗೆ ನಡೆಸ್ಕೊಂಡು ಹೋದರೆ ಬಹುಶಃ ಭಾಳಷ್ಟು ಜನರಿಗೆ ಅವರವರ ಮರ್ಯಾದೆಯ ಪ್ರಶ್ನೆ. ಹಾಗಾಗಿ ನಾನು ಮಾನ್ಯ ರಾಜಣ್ಣನವರು ಏನು ಪ್ರಸ್ತಾಪ ಮಾಡಿದ್ದಾರೆ, ಅವರು ನನಗೆ ಒಂದು ಮನವಿಯನ್ನು ಕೊಡ್ತೇನೆ ಅಂತ ಹೇಳಿದ್ದಾರೆ. ಆ ಆಧಾರದ ಮೇಲೆ ನಾನು ಒಂದು ಉನ್ನತ ಮಟ್ಟದ ತನಿಖೆಯನ್ನು ಆದೇಶ ಮಾಡ್ತೇನೆ ಮಾನ್ಯ ಸಭಾಪತಿಗಳೇ. ಇದು ಗೊತ್ತಾಗಲಿ, ಇದು ಯಾವ ರೀತಿ, ಇದು ಸತ್ಯಾಸತ್ಯತೆಯನ್ನು ನಾವು ತಿಳ್ಕೋಬೇಕಾಗ್ತದೆ. ಹಾಗಾಗಿ ಇದು ಗೊತ್ತಾಗಲಿ ಅಂತ ಹೇಳಿ ನಾನು ಒಂದು ಉನ್ನತ ಮಟ್ಟದ ತನಿಖೆಯನ್ನು ಆದೇಶ ಮಾಡ್ತೇನೆ. ಸದನ KN ರಾಜಣ್ಣ ಅವರು ಸ್ವತಃ ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸದನದಲ್ಲಿ ಮಾತಾಡಿದ್ರು. ಏನಾಯ್ತು, ಯಾವ ರೀತಿಯಾಗಿ ಈ ಒಂದು ಹನಿ ಟ್ರ್ಯಾಪ್ ಅನ್ನ ಮಾಡಲಾಗುತ್ತೆ, ಜೊತೆಗೆ ಇದರಲ್ಲಿ ಕೇವಲ ನಾವು ಮಾತ್ರ ಅಲ್ಲ, ಅನೇಕರ ಹೆಸರುಗಳು ಇದೆ, ಅನೇಕರು ಹನಿ ಟ್ರ್ಯಾಪ್ಗೆ ಒಳಗಾಗಿದ್ದಾರೆ.